ಸಿಎಂ ಡಿಕೆಶಿ ಮನೆ ಬಳಿ ಮೂರು ಕೂಡು ರಸ್ತೆಯಲ್ಲಿ ಕೋಳಿ ರಸ್ತೆ ಮಧ್ಯೆ ವೃತ್ತಾಕಾರ ಸತ್ತು ಬಿದ್ದಿದೆ ಕೋಳಿ. ಸಿಎಂ ಮನೆ ಹಿಂಭಾಗದ ರಸ್ತೆಯಲ್ಲಿ ಪತ್ತೆಯಾಗಿರುವಂಥದ್ದು. ಸದಾಶಿವನಗರದ ಜಿಬಿಎ ಮೈದಾನದ ಮುಂಭಾಗ ಮೂರು ರಸ್ತೆ ಕೂಡುವಂತಹ ಜಾಗದಲ್ಲಿ ರಸ್ತೆ ಮಧ್ಯದಲ್ಲಿ ಒಂದು ವೃತ್ತಾಕಾರ, ಆ ವೃತ್ತಾಕಾರ ಹಾಕಿ ಸತ್ತ ಕೋಳಿ ಹಾಕಲಾಗಿದೆ. ಮೂರು ನಿಂಬೆಹಣ್ಣು ಪತ್ತೆಯಾಗಿದೆ. ನಿಂಬೆಹಣ್ಣು ತುಳಿದು ವಾಮಾಚಾರ ಮಾಡಿರುವಂತಹ ಶಂಕೆ ಸದ್ಯಕ್ಕೆ ವ್ಯಕ್ತವಾಗ್ತಾ ಇರೋದು. ಆತಂಕದಿಂದ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದನ್ನ ಇಲ್ಲಿ ಹೀಗೆ ಆಗ್ಬಿಟ್ಟಿದೆ ಅಂತ. ಸದಾಶಿವನಗರದ ಜಿಬಿಎ ಮೈದಾನದ ಹಿಂಭಾಗ ನಿಂಬೆಹಣ್ಣು ತುಳಿದು ವಾಮಾಚಾರ ಮಾಡಿದ್ದಾರೆ ಅನ್ನುವಂತಹ ಅನುಮಾನ ಸದ್ಯಕ್ಕೆ ಮೂಡ್ತಾ ಇದೆ. ಹಾಗಾಗಿ ಜನ ಸಹಜವಾಗಿ ಅದನ್ನ ಆತಂಕದಿಂದ ನೋಡ್ತಾ ಇದ್ದಾರೆ. ರಸ್ತೆ ದಾಟೋಕ್ಕೂ ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ. ಇದು ವಾಮಾಚಾರವೋ ಅಥವಾ ಬೇರೆ ಏನಾದರೂ ಮಾಡಿದ್ರಾ ಆ ಪ್ರಶ್ನೆ ಇದೆ. ಅದಕ್ಕೆ ಯಾವುದೇ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ. ವೃತ್ತ ಬರೆದ ಸ್ಥಳದಲ್ಲೇ ನಾಟಿ ಕೋಳಿ ಬಿದ್ದಿದೆ. ಅದರ ತಲೆಯನ್ನ ನಾಯಿ ಒಂದು ಎತ್ಕೊಂಡು ಹೋಗಿದೆ. ಸದ್ಯಕ್ಕೆ ಆ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಅವರ ಮನೆಯ ಸಮೀಪದ ರಸ್ತೆಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಇವತ್ತು ಒಂದು ನಾಟಿ ಕೋಳಿ ಸತ್ತು ಬಿದ್ದಿರುವಂಥದ್ದು, ಒಂದು ವೃತ್ತಾಕಾರ ಬರೆಯಲಾಗಿದೆ. ಅಲ್ಲಿ ಮೂರು ನಿಂಬೆಹಣ್ಣು ಕೂಡ ಸಿಕ್ಕಿರುವಂಥದ್ದು ನೋಡಿ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಯಾರು ಮಾಡಿದ್ದು? ಇದು ವಾಮಾಚಾರಣ ಅಥವಾ ಬೇರೆ ಏನಾದ್ರೂ ಆಕ್ಸಿಡೆಂಟಲ್ಲಿ ಆಗಿರೋದಾ? ನೋಡಿ, ಲೈನ್ ಆಗಿ ಮೂರು ನಿಂಬೆಹಣ್ಣುಗಳನ್ನು ಇಡಲಾಗಿದೆ. ಅದನ್ನ ಒಡೆದು ಹಾಕಿದ್ದಾರೆ. ನಿಂಬೆಹಣ್ಣನ್ನು ಒಡೆದಂಥ ರೀತಿಯಲ್ಲಿ ಪತ್ತೆಯಾಗಿದೆ. ವಾಮಾಚಾರ ಮಾಡಿ ಅದನ್ನ ತುಳಿದು ಹೋಗಿರುವಂತಹ ಶಂಕೆ ಇದೆ, ಅನುಮಾನ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸ್ವಕ್ಷೇತ್ರಕ್ಕೆ ತಮ್ಮ ಹುಟ್ಟೂರಿಗೆ ಹೋಗಿರುವಂಥದ್ದು, ಮತ್ತೊಂದು ಕಡೆ ವಿಚಿತ್ರವಾದಂಥ ಘಟನೆ ಅವರ ಮನೆಯ ಕೂಗಳತೆ ದೂರದಲ್ಲಿ ಕಾಣಸಿಗ್ತಾ ಇರುವಂಥದ್ದು. ಈ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆ? ಆ ಭಾಗದ ಜನ ಏನೇನಾದ್ರೂ ಹೇಳ್ತಾ ಇದ್ದಾರಾ? ಅರುಣ್, ಸಾಮಾನ್ಯವಾಗಿ ವಾಮಾಚಾರದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗುತ್ತೆ. ಆದ್ರೀಗ ವಾಮಾಚಾರ ನಿಜವಾಗೂ ಕೂಡ ನಡೆದಿದೆಯಾ ಅನ್ನೋ ಒಂದು ಪ್ರಶ್ನೆ ಈಗ ಸದಾಶಿವನಗರದಲ್ಲಿ ನಡೆದಂತಹ ಸಂದರ್ಭದಲ್ಲಿ ಜನರು ಈಗ ಪ್ರಶ್ನೆಯನ್ನ ಮಾಡ್ತಿರುವಂತದ್ದು. ಅಂದ್ರೆ ಡಿ ಕೆ ಶಿವಕುಮಾರ್ ಅಂದ್ರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ವಾಸವ ಇರುವಂತಹ ಒಂದು ಏರಿಯಾ ಸದಾಶಿವನಗರದ ಹಿಂಬದಿ ರಸ್ತೆಯಲ್ಲಿ ಇರತಕ್ಕಂತ ಪಾರ್ಕ್ ಏನಿದೆ, ಪಾರ್ಕ್ ಹತ್ರ ಸುಮಾರು ಒಂದು 500 ಮೀಟರ್ನಷ್ಟು ದೂರದಲ್ಲಿ ಈಗ ವಾಮಾಚಾರವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಜನರ ಕಳವಳ. ಈಗಾಗಲೇ ನಾವು ಕಾಣಬಹುದಾಗಿದೆ ಅರುಣ್, ನೀವೀಗ ನೋಡ್ತಾ ಇದ್ದೀರಿ. ಈ ಒಂದು ಅಂದ್ರೆ ವೃತ್ತ ಬರೆದಿದ್ದಾರೆ. ಮೊದಲು ಆ ವೃತ್ತದ ಮೇಲೆ ನಿಂಬೆಹಣ್ಣುಗಳನ್ನು ಕೂಡ ಹಾಕಿರುವಂತದ್ದು. ಆ ನಿಂಬೆಹಣ್ಣುಗಳನ್ನ ಒಡೆಯೋದ್ರ ಮುಖಾಂತರವಾಗಿ ಅದು ಪಕ್ಕದಲ್ಲೇ ಒಂದು ಏನು ಕೋಳಿ ಏನಿದೆ ಆ ಒಂದು ಕೋಳಿನ ಅದನ್ನು ಕೂದು ಕತ್ತು ಒಂದು ಕಡೆಗೆ, ಇನ್ನೊಂದು ಕಡೆ ದೇಹ ಒಂದು ಕಡೆ ಬಿಸಾಕುವ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಸಹಜವಾಗಿಯೇ ಈಗ ವೃತ್ತ, ನಿಂಬೆಹಣ್ಣು ಮತ್ತೆ ಈ ರೀತಿಯ ಕೋಳಿ ನೋಡಿದಂತ ಸಂದರ್ಭದಲ್ಲಿ ಬರ್ತಕ್ಕಂಥ ಜನರು ಒಂದು ರೀತಿ ಅದು ನೋಡಿದ ಕೂಡಲೇ ಗಾಬರಿ ಆಗುವಂತ ಒಂದು ಕ್ಷಣ ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಅಂದ್ರೆ ಸದಾಶಿವನಗರದಲ್ಲಿರ್ತಕ್ಕಂತಹ ಏನು ಬಂಗಾರಪ್ಪ ಆಟದ ಮೈದಾನ ಏನಿದೆ, ಆಟದ ಮೈದಾನದ ಮುಂಭಾಗದಲ್ಲೇ ಈಗಾಗಲೇ ಇಲ್ಲಿ ಈ ರೀತಿಯಂತ ವಾತಾವರಣ ಸಂದರ್ಭ ಕಂಡು ಬರ್ತಾ ಇರುವಂತದ್ದು. ಏನೀಗಾಗಲೇ ಎಲ್ಲರೂ ಕೂಡ ಯುವಕರಾಗಿರ್ಬೋದು ಮತ್ತೆ ಇವರೆಲ್ಲರೂ ಕೂಡ ಕ್ರಿಕೆಟ್ ಅನ್ನ ಆಡ್ತಾ ಇದ್ದಾರೆ ಹುಡುಗರು. ಅವರು ಕೂಡ ಈಗಾಗಲೇ ಇದನ್ನ ನೋಡಿದ ಕೂಡಲೇ ಎಲ್ಲೋ ಒಂದು ಕಡೆಗೆ ಯಾರು ಮಾಡಿದ್ದಾರೆ ಏನಿದೆ ಅನ್ನೋ ಒಂದು ಆತಂಕದಲ್ಲೇ ಅದನ್ನು ನೋಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ನಾವೀಗೇನ್ ಕಾಣ್ತಾ ಇದ್ವಿ, ಅದು 3 ನಿಂಬೆಹಣ್ಣುಗಳನ್ನ ಹೊಡೆದಿರುವಂತದ್ದು. ಆ ಒಂದು ನಿಂಬೆಹಣ್ಣನ್ನ ಇದೇ ಒಂದು ವೃತ್ತದಲ್ಲಿ ಹೊಡೆದಿದ್ರು. ಆಗ ಗಾಡಿಗಳು ಬಂದ ಸಂದರ್ಭದಲ್ಲಿ ಆ ಕಡೆ ಸಪರೇಟ್ ಆಗಿ ಅದನ್ನ ಹೊರಗಡೆ ಹೋಗಿರುವಂತದ್ದು. 3 ನಿಂಬೆಹಣ್ಣುಗಳನ್ನು ಹೊಡೆದು ಆ ಕಡೆ ಬಿಸಾಕಿದ್ರೆ, ಮತ್ತೊಂದು ಕಡೆ ಈಗ ಆ ಕೋಳಿಯನ್ನ ರಸ್ತೆಯ ಮಧ್ಯದಲ್ಲೇ ಈಗಾಗಲೇ ಎಸೆದು ಹೋಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಇಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಯಾರಾದ್ರೂ ಕೃಷ್ಣ, ಈ ಘಟನೆ ನಡೆದಿದೆ, ಅಕ್ಕಪಕ್ಕದಲ್ಲಿ ಯಾರಾದ್ರೂ ಕೋಳಿ ಸಾಕಿರುವಂತದ್ದು ಏನಾದ್ರೂ ಗಮನಕ್ಕೆ ಬರ್ತಾ ಇದೆಯಾ? ಕೋಳಿಯ ಕುತ್ತಿಗೆನ ನಾಯಿ ಏನೋ ಕಚ್ಕೊಂಡು ಹೋಗಿದೆನೋ ಮಾಹಿತಿ ಇದೆ. ನಾಯಿಗಳೇನಾದ್ರೂ ತಂದು ಹಾಕಿರಬಹುದಾ? ಆ ಬಗ್ಗೆ ಏನಾದ್ರೂ ಅನುಮಾನ ಇದೆಯಾ? ಅರುಣ್, ಇಲ್ಲಿ ನಾಯಿ ತಂದಾಕಿದ್ರೆ ಅದು ಬರೀ ದೇಹ ಅಥವಾ ತಲೆಯನ್ನು ಮಾತ್ರ ತಂದಾಕ್ತಾ ಇತ್ತು. ಆದ್ರೀಗ ಇಲ್ಲಿ ದಪ್ಪ ಮಟ್ಟದ ದೊಡ್ಡದಾದಂತಹ ದೇಹದ ಆಕಾರವಾದಂತಹ ಒಂದು ಕೋಳಿ ಕಂಡು ಬರ್ತಾ ಇರುವಂತದ್ದು. ಅದರ ಪಕ್ಕದಲ್ಲೇನೆ ಈಗಾಗಲೇ ವೃತ್ತ ಇದೆ, ವೃತ್ತನ ಬರೆದಿದ್ದಾರೆ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೆ ನಿಂಬೆಹಣ್ಣುಗಳನ್ನು ಕೂಡ ಹೊಡೆದಿದ್ದಾರೆ. ಮತ್ತೆ ಸ್ವಲ್ಪ ಅರಿಶಿನ ಕುಂಕುಮನ್ನು ಕೂಡ ಸ್ವಲ್ಪ ಕಾಣಿಸ್ತಾ ಇದೆ. ಅದನ್ನೆಲ್ಲವನ್ನ ನೋಡಿದ್ರೆ ಇಲ್ಲ ಒಂದ್ ಕಡೆ ಇಲ್ಲಿ ವಾಮಾಚಾರವನ್ನ ಮಾಟ ಮಂತ್ರವನ್ನ ಏನಾದ್ರು ಮಾಡಿಸಿದ್ರ ಅನ್ನೊಂದು ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಜೊತೆಗೆ ಇಲ್ಲಿರ್ತಕ್ಕಂಥ ಜನರಾಗಿರ್ಬೋದು ಮತ್ತೆ ಇಲ್ಲಿ ಏನು ನೋಡ್ತಾ ಇರುವಂತಹ ಒಂದು
ಸಾರ್ವಜನಿಕರು ಕೂಡ ಅದೇ ರೀತಿಯಿಂದ ಕಳವಳವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಯಾರಾದ್ರೂ ಅಕ್ಕಪಕ್ಕದ ಮನೆಯವರು ಈ ರೀತಿಯಾಗಿ ಸಮಸ್ಯೆ ಆಗಿದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು ಕೋಳಿ ತಂದು ಹಾಕಿದ್ರ ಅನ್ನೋ ಒಂದು ಕೆಲವರು ಮಾತಾಡ್ತಾ ಇದ್ದಾರೆ. ಮತ್ತೆ ಕೆಲವರು ಏನಾದ್ರೂ ಬೇರೆಯವ್ರಿಗೆ ಯಾರಿಗಾರು ಸಮಸ್ಯೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಕೋಳಿ ತಂದು ಮಾಟ ಮಂತ್ರವನ್ನು ಮಾಡಿಸಿದ್ದಾರೆ ಅನ್ನೋ ಒಂದು ಆಪಾದನೆ ಕೂಡ ಮಾಡ್ತಾ ಇದ್ದಾರೆ. ನೀವು ಹೇಳ್ದಂಗೆ ಇಲ್ಲಿ ಯಾರು ಇಲ್ಲ, ಎಲ್ಲರೂ ಕೂಡ ಅಫಿಷಿಯಲ್ ಏರಿಯಾ ಅಂತ ಹೇಳ್ಬೋದು. ಮತ್ತೆ ಶ್ರೀಮಂತರು ವಾಸ ಮಾಡುವಂತ ಒಂದು ಸ್ಥಳ. ಇಲ್ಲಿ ಯಾರು ಕೂಡ ಕೋಳಿ ಸಾಕುವಂತದ್ದಾಗಿರ್ಬೋದು, ಮತ್ತೊಂದ್ ಕಡೆ ಯಾರು ಕೂಡ ಸಾಮಾನ್ಯ ಜನರು ವಾಸ ಮಾಡುವಂತ ಜಾಗ ಅಲ್ಲ. ಕೇವಲವಾಗಿ ಇಲ್ಲಿ ದೊಡ್ಡ ಮಟ್ಟದ ಜನರು ಇಲ್ಲಿ ವಾಸ ಮಾಡುವಂತ ಜಾಗ. ಸಹಜವಾಗಿನೇ ಇಲ್ಲೆಲ್ಲವೂ ಕೂಡ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಿದೆ, ಮನೆಗಳಿವೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಂತ ಒಂದು ಏನೋ ಮಾಟ ಮಂತ್ರ ಅಥವಾ ಈ ರೀತಿಯ ಕೋಳಿ ಬಿಸಾಕಿದ್ದಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಯಾರಿಗೋ ಒಂದ್ ಕಡೆ ಸಮಸ್ಯೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಬಿಸಾಕಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಇಲ್ಲಿರ್ತಕ್ಕಂಥ ಜನರು ಹೇಳ್ತಾ ಇರುವಂತದ್ದು. ಅದೇನಿದ್ರು ಕೂಡ ಈಗ ಅಂದ್ರೆ ರಸ್ತೆಯ ಸಿಎಂ ಮನೆಯ ಹಿಂಭಾಗದ 500 ಮೀಟರ್ ಅಂತರದಲ್ಲಿ ಈ ರೀತಿ ಬಂದಂತ ಸಂದರ್ಭದಲ್ಲಿ ಸಹಜವಾಗಿನೇ ಜನರು ಕೂಡ ಒಂದು ರೀತಿ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಈ ಒಂದು ವಿಚಾರವನ್ನ ಅಂದ್ರೆ ಯಾರು ತಂದು ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಿಸಿಟಿವಿ ಪರಿಶೀಲನೆ ಮಾಡುವಂತದ್ದು, ಮತ್ತೊಂದು ಕಡೆ ಏನಾದರೂ ತನಿಖೆ ಮಾಡುವಂತದ್ದು ಕೂಡ ಪೊಲೀಸರು ಮುಂದಾಗುವಂತ ಸಾಧ್ಯತೆ ಇರುವಂತದ್ದು. ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.